ಓಕೆ, ಒಂದು ಕಡೆ ಮೂಡ ಹಗರಣದ ಭಾಳ ಸದ್ದಾಗ್ತಾ ಇದೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ. ಈ ವಾಲ್ಮೀಕಿ ಹಗರಣ ಏನಾಯಿತು ಬನ್ನಿ ವಿಚಾರ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ಆರೋಪ ಪಟ್ಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಲ್ಲಿಸಿದ್ದಾರೆ. 12 ಜನರ ಮೇಲೆ ಹೆಸರು ಬರೆದಿದ್ದಾರೆ. ಇವರು ಅಂತೇಳಿ ಆರೋಪ ಪಟ್ಟಿಯಲ್ಲಿ ಅವರ ಹೆಸರಿದೆ. 12 ಬಂದಿದ್ದು 45 ಕೋಟಿ ರಿಕವರಿ ಆಗಿದೆ ಅಂತ ಕೂಡ ಬರೆದಿದ್ದಾರೆ. ಮಜಾ ಏನು ಗೊತ್ತಾ? ಯಾರು ರಾಜೀನಾಮೆ ಕೊಟ್ಟಿದ್ರು, ಸಚಿವ ನಾಗೇಂದ್ರ ಮತ್ತು ಅದರ ಅಧ್ಯಕ್ಷ ಯಾರು ದದ್ದಲ್, ಇಬ್ಬರ ಹೆಸರು ಇಲ್ಲ. ಇಡೀ ಕಥೆ ನಡೀತಾ ಇರೋದು ಇವರ ವಿರುದ್ಧ. ಇಬ್ಬರ ಹೆಸರು ಇಲ್ಲ. ಇದು ಏನು ಸೂಚನೆ ಮಾಡಿಕೊಡುತ್ತೆ ನಮಗೆ ಅಂದರೆ, ನಮ್ಮ ಅಂಡರಲ್ಲಿರುವಂಥ ಯಾವುದೇ ತನಿಖಾ ಸಂಸ್ಥೆಗಳು ನಮ್ಮನ್ನು ಬಚಾವ್ ಮಾಡುತ್ತೆ. ಎಲ್ಲ ಅಧಿಕಾರಿಗಳ ತಲೆ ಕಟ್ಬಿಟ್ಟಿದ್ದಾರೆ. ಇವರು ಅಲ್ವೇ ಅಲ್ವಾಗಿದ್ರೆ ಸಚಿವರು ಇಲ್ವೇ ಇಲ್ವಾ? ಶಾಸಕರು ಇಲ್ವೇ ಇಲ್ವಾ? ಇದು ಸ್ವಜನ ಪಕ್ಷಪಾತ ಅಲ್ವಾ? ಹಾಗಾಗಿದೆ. 12 ಜನರ ಮೇಲೆ ಕೊಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳು. ಇವರೆಲ್ಲ ಅವ್ರಿಗೋದ್ರೇನು ಬಿಟ್ಟರೇನು? ಇಲ್ಲಿ ಯಾರು ರಾಜೀನಾಮೆ ಕೊಟ್ಟರು ಅವರ ಹೆಸರಿಲ್ಲ, ಯಾರಾದರೂ ಅಧ್ಯಕ್ಷರಾಗಿದ್ದರು ಅವರ ಹೆಸರಿಲ್ಲ. ಇವರಿಬ್ಬರ ಹೆಸರು ಕೂಡ ಡೆತ್ ನೋಟಲ್ಲಿ ಬರೆದಿದ್ರು ಚಂದ್ರಶೇಖರಯ್ಯ. ವಾರೇ ವಾಹ್, ಏರ್ರಿ ತನಿಖೆ ನಡೆಯುವ ರೀತಿ. ಓಕೆ, ಒಂದು ಕಡೆ ಮೂಡ ಹಗರಣದ ಭಾಳ ಸದ್ದಾಗ್ತಾ ಇದೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ. ಈ ವಾಲ್ಮೀಕಿ ಹಗರಣ ಏನಾಯಿತು ಬನ್ನಿ ವಿಚಾರ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ಆರೋಪ ಪಟ್ಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಲ್ಲಿಸಿದ್ದಾರೆ. 12 ಜನರ ಮೇಲೆ ಹೆಸರು ಬರೆದಿದ್ದಾರೆ. ಇವರು ಅಂತೇಳಿ ಆರೋಪ ಪಟ್ಟಿಯಲ್ಲಿ ಅವರ ಹೆಸರಿದೆ. 12 ಬಂದಿದ್ದು 45 ಕೋಟಿ ರಿಕವರಿ ಆಗಿದೆ ಅಂತ ಕೂಡ ಬರೆದಿದ್ದಾರೆ. ಮಜಾ ಏನು ಗೊತ್ತಾ? ಯಾರು ರಾಜೀನಾಮೆ ಕೊಟ್ಟಿದ್ರು, ಸಚಿವ ನಾಗೇಂದ್ರ ಮತ್ತು ಅದರ ಅಧ್ಯಕ್ಷ ಯಾರು ದದ್ದಲ್, ಇಬ್ಬರ ಹೆಸರು ಇಲ್ಲ. ಇಡೀ ಕಥೆ ನಡೀತಾ ಇರೋದು ಇವರ ವಿರುದ್ಧ. ಇಬ್ಬರ ಹೆಸರು ಇಲ್ಲ. ಇದು ಏನು ಸೂಚನೆ ಮಾಡಿಕೊಡುತ್ತೆ ನಮಗೆ ಅಂದರೆ, ನಮ್ಮ ಅಂಡರಲ್ಲಿರುವಂಥ ಯಾವುದೇ ತನಿಖಾ ಸಂಸ್ಥೆಗಳು ನಮ್ಮನ್ನು ಬಚಾವ್ ಮಾಡುತ್ತೆ. ಎಲ್ಲ ಅಧಿಕಾರಿಗಳ ತಲೆ ಕಟ್ಬಿಟ್ಟಿದ್ದಾರೆ. ಇವರು ಅಲ್ವೇ ಅಲ್ವಾಗಿದ್ರೆ ಸಚಿವರು ಇಲ್ವೇ ಇಲ್ವಾ? ಶಾಸಕರು ಇಲ್ವೇ ಇಲ್ವಾ? ಇದು ಸ್ವಜನ ಪಕ್ಷಪಾತ ಅಲ್ವಾ? ಹಾಗಾಗಿದೆ. 12 ಜನರ ಮೇಲೆ ಕೊಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳು. ಇವರೆಲ್ಲ ಅವ್ರಿಗೋದ್ರೇನು ಬಿಟ್ಟರೇನು? ಇಲ್ಲಿ ಯಾರು ರಾಜೀನಾಮೆ ಕೊಟ್ಟರು ಅವರ ಹೆಸರಿಲ್ಲ, ಯಾರಾದರೂ ಅಧ್ಯಕ್ಷರಾಗಿದ್ದರು ಅವರ ಹೆಸರಿಲ್ಲ. ಇವರಿಬ್ಬರ ಹೆಸರು ಕೂಡ ಡೆತ್ ನೋಟಲ್ಲಿ ಬರೆದಿದ್ರು ಚಂದ್ರಶೇಖರಯ್ಯ. ವಾರೇ ವಾಹ್, ಏರ್ರಿ ತನಿಖೆ ನಡೆಯುವ ರೀತಿ. ಓಕೆ, ಒಂದು ಕಡೆ ಮೂಡ ಹಗರಣದ ಭಾಳ ಸದ್ದಾಗ್ತಾ ಇದೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ. ಈ ವಾಲ್ಮೀಕಿ ಹಗರಣ ಏನಾಯಿತು ಬನ್ನಿ ವಿಚಾರ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ಆರೋಪ ಪಟ್ಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಲ್ಲಿಸಿದ್ದಾರೆ. 12 ಜನರ ಮೇಲೆ ಹೆಸರು ಬರೆದಿದ್ದಾರೆ. ಇವರು ಅಂತೇಳಿ ಆರೋಪ ಪಟ್ಟಿಯಲ್ಲಿ ಅವರ ಹೆಸರಿದೆ. 12 ಬಂದಿದ್ದು 45 ಕೋಟಿ ರಿಕವರಿ ಆಗಿದೆ ಅಂತ ಕೂಡ ಬರೆದಿದ್ದಾರೆ. ಮಜಾ ಏನು ಗೊತ್ತಾ? ಯಾರು ರಾಜೀನಾಮೆ ಕೊಟ್ಟಿದ್ರು, ಸಚಿವ ನಾಗೇಂದ್ರ ಮತ್ತು ಅದರ ಅಧ್ಯಕ್ಷ ಯಾರು ದದ್ದಲ್, ಇಬ್ಬರ ಹೆಸರು ಇಲ್ಲ. ಇಡೀ ಕಥೆ ನಡೀತಾ ಇರೋದು ಇವರ ವಿರುದ್ಧ. ಇಬ್ಬರ ಹೆಸರು ಇಲ್ಲ. ಇದು ಏನು ಸೂಚನೆ ಮಾಡಿಕೊಡುತ್ತೆ ನಮಗೆ ಅಂದರೆ, ನಮ್ಮ ಅಂಡರಲ್ಲಿರುವಂಥ ಯಾವುದೇ ತನಿಖಾ ಸಂಸ್ಥೆಗಳು ನಮ್ಮನ್ನು ಬಚಾವ್ ಮಾಡುತ್ತೆ. ಎಲ್ಲ ಅಧಿಕಾರಿಗಳ ತಲೆ ಕಟ್ಬಿಟ್ಟಿದ್ದಾರೆ. ಇವರು ಅಲ್ವೇ ಅಲ್ವಾಗಿದ್ರೆ ಸಚಿವರು ಇಲ್ವೇ ಇಲ್ವಾ? ಶಾಸಕರು ಇಲ್ವೇ ಇಲ್ವಾ? ಇದು ಸ್ವಜನ ಪಕ್ಷಪಾತ ಅಲ್ವಾ? ಹಾಗಾಗಿದೆ. 12 ಜನರ ಮೇಲೆ ಕೊಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳು. ಇವರೆಲ್ಲ ಅವ್ರಿಗೋದ್ರೇನು ಬಿಟ್ಟರೇನು? ಇಲ್ಲಿ ಯಾರು ರಾಜೀನಾಮೆ ಕೊಟ್ಟರು ಅವರ ಹೆಸರಿಲ್ಲ, ಯಾರಾದರೂ ಅಧ್ಯಕ್ಷರಾಗಿದ್ದರು ಅವರ ಹೆಸರಿಲ್ಲ. ಇವರಿಬ್ಬರ ಹೆಸರು ಕೂಡ ಡೆತ್ ನೋಟಲ್ಲಿ ಬರೆದಿದ್ರು ಚಂದ್ರಶೇಖರಯ್ಯ. ವಾರೇ ವಾಹ್, ಏರ್ರಿ ತನಿಖೆ ನಡೆಯುವ ರೀತಿ. ಓಕೆ, ಒಂದು ಕಡೆ ಮೂಡ ಹಗರಣದ ಭಾಳ ಸದ್ದಾಗ್ತಾ ಇದೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ. ಈ ವಾಲ್ಮೀಕಿ ಹಗರಣ ಏನಾಯಿತು ಬನ್ನಿ ವಿಚಾರ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ಆರೋಪ ಪಟ್ಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಲ್ಲಿಸಿದ್ದಾರೆ. 12 ಜನರ ಮೇಲೆ ಹೆಸರು ಬರೆದಿದ್ದಾರೆ. ಇವರು ಅಂತೇಳಿ ಆರೋಪ ಪಟ್ಟಿಯಲ್ಲಿ ಅವರ ಹೆಸರಿದೆ. 12 ಬಂದಿದ್ದು 45 ಕೋಟಿ ರಿಕವರಿ ಆಗಿದೆ ಅಂತ ಕೂಡ ಬರೆದಿದ್ದಾರೆ. ಮಜಾ ಏನು ಗೊತ್ತಾ? ಯಾರು ರಾಜೀನಾಮೆ ಕೊಟ್ಟಿದ್ರು, ಸಚಿವ ನಾಗೇಂದ್ರ ಮತ್ತು ಅದರ ಅಧ್ಯಕ್ಷ ಯಾರು ದದ್ದಲ್, ಇಬ್ಬರ ಹೆಸರು ಇಲ್ಲ. ಇಡೀ ಕಥೆ ನಡೀತಾ ಇರೋದು ಇವರ ವಿರುದ್ಧ. ಇಬ್ಬರ ಹೆಸರು ಇಲ್ಲ. ಇದು ಏನು ಸೂಚನೆ ಮಾಡಿಕೊಡುತ್ತೆ ನಮಗೆ ಅಂದರೆ, ನಮ್ಮ ಅಂಡರಲ್ಲಿರುವಂಥ ಯಾವುದೇ ತನಿಖಾ ಸಂಸ್ಥೆಗಳು ನಮ್ಮನ್ನು ಬಚಾವ್ ಮಾಡುತ್ತೆ. ಎಲ್ಲ ಅಧಿಕಾರಿಗಳ ತಲೆ ಕಟ್ಬಿಟ್ಟಿದ್ದಾರೆ.
ಇವರು ಅಲ್ವೇ ಅಲ್ವಾ ಆಗಿದ್ರೆ? ಸಚಿವರು ಇಲ್ವೇ ಇಲ್ವಾ? ಶಾಸಕರು ಇಲ್ವೇ ಇಲ್ವಾ? ಇದು ಸ್ವಜನ ಪಕ್ಷಪಾತ ಅಲ್ವಾ? ಹಾಗಾಗಿದೆ. 12 ಜನರ ಮೇಲೆ ಕೊಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳು, ಅವರು ಇವರೆಲ್ಲ. ಅವ್ರಿಗೆ ಹೋದ್ರೇನು ಬಿಟ್ರೇನು? ಇಲ್ಲಿ ಯಾರು ರಾಜೀನಾಮೆ ಕೊಟ್ಟರು ಅವರ ಹೆಸರಿಲ್ಲ, ಯಾರಾದರೂ ಅಧ್ಯಕ್ಷರಾಗಿದ್ದರೂ ಅವರ ಹೆಸರಿಲ್ಲ. ಇವರಿಬ್ಬರ ಹೆಸರು ಕೂಡ ಡೆತ್ ನೋಟಲ್ಲಿ ಬರೆದಿದ್ರು ಚಂದ್ರಶೇಖರಯ್ಯ. ವಾರೇ ವಾಹ್, ಏರ್ರಿ ತನಿಖೆ ನಡೆಯುವ ರೀತಿ. ಓಕೆ, ಎನಿವೆ, ಓಕೆ, ಒಂದು ಕಡೆ ಮುಡಾ ಹಗರಣದ ಭಾಳ ಸದ್ದಾಗ್ತಾ ಇದೆ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ. ಈ ವಾಲ್ಮೀಕಿ ಹಗರಣ ಏನಾಯಿತು ಬನ್ನಿ ವಿಚಾರ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ಆರೋಪ ಪಟ್ಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಲ್ಲಿಸಿದ್ದಾರೆ. 12 ಜನರ ಮೇಲೆ ಹೆಸರು ಬರೆದಿದ್ದಾರೆ. ಇವರು ಅಂತೇಳಿ ಆರೋಪ ಪಟ್ಟಿಯಲ್ಲಿ ಅವರ ಹೆಸರಿದೆ. 12 ಬಂದಿದ್ದು. 45 ಕೋಟಿ ರಿಕವರಿ ಆಗಿದೆ ಅಂತ ಕೂಡ ಬರೆದಿದ್ದಾರೆ. ಮಜಾ ಏನು ಗೊತ್ತಾ? ಯಾರು ರಾಜೀನಾಮೆ ಕೊಟ್ಟಿದ್ರು, ಸಚಿವ ನಾಗೇಂದ್ರ ಮತ್ತು ಅದರ ಅಧ್ಯಕ್ಷ ಯಾರು ದದ್ದಲ್, ಇಬ್ಬರ ಹೆಸರು ಇಲ್ಲ. ಇಡೀ ಕಥೆ ನಡೀತಾ ಇರೋದು ಇವರ ವಿರುದ್ಧ, ಇಬ್ಬರ ಹೆಸರು ಇಲ್ಲ. ಇದು ಏನು ಸೂಚನೆ ಮಾಡಿಕೊಡುತ್ತೆ ನಮಗೆ? ಅಂದರೆ ನಮ್ಮ ಅಂಡರಲ್ಲಿರುವಂಥ ಯಾವುದೇ ತನಿಖಾ ಸಂಸ್ಥೆಗಳು ನಮ್ಮನ್ನು ಬಚಾವ್ ಮಾಡುತ್ತೆ. ಎಲ್ಲ ಅಧಿಕಾರಿಗಳ ತಲೆ ಕಟ್ಟಿಬಿಟ್ಟಿದ್ದಾರೆ. ಇವರು ಅಲ್ವೇ ಅಲ್ವಾ ಆಗಿದ್ರೆ? ಸಚಿವರು ಇಲ್ವೇ ಇಲ್ವಾ? ಶಾಸಕರು ಇಲ್ವೇ ಇಲ್ವಾ? ಇದು ಸ್ವಜನ ಪಕ್ಷಪಾತ ಅಲ್ವಾ? ಹಾಗಾಗಿದೆ. 12 ಜನರ ಮೇಲೆ ಕೊಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳು, ಅವರು ಇವರೆಲ್ಲ. ಅವ್ರಿಗೆ ಹೋದ್ರೇನು ಬಿಟ್ರೇನು? ಇಲ್ಲಿ ಯಾರು ರಾಜೀನಾಮೆ ಕೊಟ್ಟರು ಅವರ ಹೆಸರಿಲ್ಲ, ಯಾರಾದರೂ ಅಧ್ಯಕ್ಷರಾಗಿದ್ದರೂ ಅವರ ಹೆಸರಿಲ್ಲ. ಇವರಿಬ್ಬರ ಹೆಸರು ಕೂಡ ಡೆತ್ ನೋಟಲ್ಲಿ ಬರೆದಿದ್ರು ಚಂದ್ರಶೇಖರಯ್ಯ. ವಾರೇ ವಾಹ್, ಏರ್ರಿ ತನಿಖೆ ನಡೆಯುವ ರೀತಿ. ಓಕೆ, ಎನಿವೆ, ಓಕೆ, ಒಂದು ಕಡೆ ಮುಡಾ ಹಗರಣದ ಭಾಳ ಸದ್ದಾಗ್ತಾ ಇದೆ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ. ಈ ವಾಲ್ಮೀಕಿ ಹಗರಣ ಏನಾಯಿತು ಬನ್ನಿ ವಿಚಾರ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ಆರೋಪ ಪಟ್ಟಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಲ್ಲಿಸಿದ್ದಾರೆ. 12 ಜನರ ಮೇಲೆ ಹೆಸರು ಬರೆದಿದ್ದಾರೆ. ಇವರು ಅಂತೇಳಿ ಆರೋಪ ಪಟ್ಟಿಯಲ್ಲಿ ಅವರ ಹೆಸರಿದೆ. 12 ಬಂದಿದ್ದು. 45 ಕೋಟಿ ರಿಕವರಿ ಆಗಿದೆ ಅಂತ ಕೂಡ ಬರೆದಿದ್ದಾರೆ. ಮಜಾ ಏನು ಗೊತ್ತಾ? ಯಾರು ರಾಜೀನಾಮೆ ಕೊಟ್ಟಿದ್ರು, ಸಚಿವ ನಾಗೇಂದ್ರ ಮತ್ತು ಅದರ ಅಧ್ಯಕ್ಷ ಯಾರು ದದ್ದಲ್, ಇಬ್ಬರ ಹೆಸರು ಇಲ್ಲ. ಇಡೀ ಕಥೆ ನಡೀತಾ ಇರೋದು ಇವರ ವಿರುದ್ಧ, ಇಬ್ಬರ ಹೆಸರು ಇಲ್ಲ. ಇದು ಏನು ಸೂಚನೆ ಮಾಡಿಕೊಡುತ್ತೆ ನಮಗೆ? ಅಂದರೆ ನಮ್ಮ ಅಂಡರಲ್ಲಿರುವಂಥ ಯಾವುದೇ ತನಿಖಾ ಸಂಸ್ಥೆಗಳು ನಮ್ಮನ್ನು ಬಚಾವ್ ಮಾಡುತ್ತೆ. ಎಲ್ಲ ಅಧಿಕಾರಿಗಳ ತಲೆ ಕಟ್ಟಿಬಿಟ್ಟಿದ್ದಾರೆ. ಇವರು ಅಲ್ವೇ ಅಲ್ವಾ ಆಗಿದ್ರೆ? ಸಚಿವರು ಇಲ್ವೇ ಇಲ್ವಾ? ಶಾಸಕರು ಇಲ್ವೇ ಇಲ್ವಾ? ಇದು ಸ್ವಜನ ಪಕ್ಷಪಾತ ಅಲ್ವಾ? ಹಾಗಾಗಿದೆ. 12 ಜನರ ಮೇಲೆ ಕೊಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳು, ಅವರು ಇವರೆಲ್ಲ. ಅವ್ರಿಗೆ ಹೋದ್ರೇನು ಬಿಟ್ರೇನು? ಇಲ್ಲಿ ಯಾರು ರಾಜೀನಾಮೆ ಕೊಟ್ಟರು ಅವರ ಹೆಸರಿಲ್ಲ, ಯಾರಾದರೂ ಅಧ್ಯಕ್ಷರಾಗಿದ್ದರೂ ಅವರ ಹೆಸರಿಲ್ಲ. ಇವರಿಬ್ಬರ ಹೆಸರು ಕೂಡ ಡೆತ್ ನೋಟಲ್ಲಿ ಬರೆದಿದ್ರು ಚಂದ್ರಶೇಖರಯ್ಯ. ವಾರೇ ವಾಹ್, ಏರ್ರಿ ತನಿಖೆ ನಡೆಯುವ ರೀತಿ. ಓಕೆ, ಎನಿವೆ.